ಗೈಸ್ ಇವಾಗ ಪಾತ್ರೆಗೆ ನೀರು ಹಾಕ್ಬಿಟ್ಟು ಫಾಸ್ಟಾಗಿ ಮ್ಯಾಗಿ ಮಾಡೋಣ. 2 ಮಿನಿಟ್ಸ್ ಮ್ಯಾಗಿನ 10 ಮಿನಿಟ್ಸಲ್ಲಿ ಮಾಡಬೇಕು. ಆವಾಗಲೇ ಅದಕ್ಕೊಂದು ಟೇಸ್ಟ್, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅದು ಪ್ಯಾಕೆಟ್ ಎಲ್ಲ ಈಚೆ ಐತೆ. ಫೈನಲಿ ತರ್ಸ್ಕೊಂಡು ಬಂತಿದ್ದು. ಮುಂಚೆ ಅಂದ್ಕೊಂಡಿದ್ನಲ್ಲ ಆ ಥರದ್ದು ಬೇಡ ಅಂತ, ಬಟ್ ಇವಾಗ ಪರ್ಫೆಕ್ಟ್ ಸೈಜಲ್ಲಿ ಪರ್ಫೆಕ್ಟ್ ಇವಾಗಿರಿ ಮ್ಯಾಗಿ ವ್ಲಾಗ್ ಕೂಡ ಆಗತ್ತೆ. ಒಳ್ಳೆ ಹೆಂಗೂ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಬೆಳಗ್ಗೆನೆ ಪರ್ಕೆ ಜೊತೆ ಸಿಗ್ತಾ ಇದ್ದೀನಿ. ಯಾಕೆ ಅಂದರೆ ಕಸ ಗುಡಿಸ್ಬೇಕು ಮನೆಯದು. ಡೈಲಿ ಅಂಗಡಿದೆ ಹೆಂಗೂ ಗುಡಿಸ್ತಾ ಇರ್ತೀನಿ. ಮನೇಲಿ ನಮ್ಮಮ್ಮ ಇವತ್ತು ಬೆಂಗಳೂರು ಹೋಗೋರೆ, ಅದಕ್ಕೋಸ್ಕರನೇ ತಿಂಡಿ ಹೋಟೆಲಲ್ಲಿ ತೊಗೊಂಬಂದು ದೀಪ ಹಚ್ಚಿಲ್ಲ ಇನ್ನು. ಅದಕ್ಕೆ ದೀಪ ಹಚ್ಬಿಟ್ಟು ಮುಗಿಸೋಣ ಅಂತ. ಇವಾಗ 10 ಅಷ್ಟೇ ಟೈಮು, 10:20. ಈಗೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಆಗಷ್ಟಲ್ಲಿ ಒಂದು 20 ಮಿನಿಟ್ಸ್ ಬೇಕು. ಕಸ ಗುಡಿಸೋದೇ ಟೈಮ್ ಇರೋದು ಈಗ ಮೇಯ್ನು. ಇದಕ್ಕೆ ಟೈಮ್ ಹಿಡಿಯುತ್ತೆ. ಈಗೆಲ್ಲ ನೀಟಾಗಿ ಗುಡಿಸಿ ಏನಿಲ್ಲ, ಬಟ್ ದೀಪ ಹಚ್ಚೋ ಮುಂಚೆ ಗುಡಿಸ್ಬೇಕು. ನಮಗೇನು ಬೇಜಾರು ಅನ್ಸಲ್ಲ ಗುಡ್ಸೋಕೆ, ಯಾಕಂದರೆ ಅಂಗಡಿ ಹತ್ರ ಗುಡಿಸಿ ಅಭ್ಯಾಸ ಏನು ಅನ್ಸಲ್ಲ. ಅದಕ್ಕೇ ಗುಡಿಸ್ಬಿಟ್ಟು ಹೋಗ್ತೀನಿ ತಿಂಡಿ ಮಾಡೋಕ್ಕೆ. ಒಂದು ಕಡೆಯಿಂದ ಈ ಥರ ಗುಡ್ಸೋದು ಅದು ತುಂಬ ಸ್ವಲ್ಪ ನೋವು ಥರಂಥ ವಿಷಯ. ಎಲ್ಲ ಕಡೆ ಗುಡ್ಸೋದೈತಲ್ಲ ಅದು. ಅಂಗಡಿಲಾದರೆ ಬರೀ ಆರಾಮ್ಸೆ ಅಂಗಡೀಲಿ ಇದರಲ್ಲಿ ಮ್ಯಾಟ್ನೆಲ್ಲ ಇದು ಯಾರು ಇದು ಮಾಡಲ್ಲ. ಹಿಂಗೆ ಗುಡಿಸ್ಬಿಟ್ಟು ಕಸ ಈಚೆ ಹಾಕ್ಬಿಟ್ಟು ಮುಗೀತದೆ. ಏನು ಕೆಲಸ ಇರಲ್ಲ ಆಗ ಜಾಸ್ತಿ. ಇಲ್ಲ ಸಂಜೆವರೆಗೂ ಹಂಗೆ ಇರ್ತದೆ, ಎಲ್ಲ ಕವರ್ ಅಲ್ಲಲ್ಲೇ ಬಿದ್ದಿರ್ತದೆ. A few moments later. ಕಸ ಎಲ್ಲ ಗುಡಿಸಿ ಡೈರೆಕ್ಟ್ ದೀಪ ಎಲ್ಲ ಹಚ್ಚಿ ಫುಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ತಿಂಡಿಗೆ ಅಂತ ಪ್ಲೇಟ್ ತೊಗೋಬೇಕು. ತಿಂಡಿ ಏನು ತಂದೈತೆ ನಮ್ಮಪ್ಪ ಅಂತ ಗೊತ್ತಿಲ್ಲ. ನಾನು ಹೋಗಿರಲಿಲ್ಲ. ಅವರು ಹೋಟ್ಲಲ್ಲಿ ತಿನ್ಬೇಕಿತ್ತಲ್ಲ. ಅವರು ಹಂಗೆ ತೊಗೊಂಬರ್ತೀನಿ ಅಂದರು, ತೊಗೊಂಬಂದವ್ರೆ. ಏನು ತಂದವ್ರೆ ಅಂತ ಗೊತ್ತಿಲ್ಲ. ಆ ತಿಂಡಿನ ಮುಗಿಸ್ಕೊಂಬಿಟ್ಟು ಅಂಗಡಿ ಹತ್ರ ಹೋಗ್ತೀನಿ. ಇವತ್ತೇನು ಮಮ್ಮಿ ಇಲ್ಲ. ಮಮ್ಮಿ ಇದ್ದರೆ ಮಾತ್ರ ಮನೆಗೆ 20 ಸರಿ ಓಹ್ ನೋಡಿ, ಸರ್ಪ್ರೈಸ್ ವಿಸಿಟ್. ಕರೆದು ಇಲ್ಲ ಇವತ್ತು, ಏನೂ ಮಾಡಿಲ್ಲ. ಸರ್ರು ಹಂಗೆ ಎಂಟ್ರಿ ಕೊಟ್ಟವ್ರು ಇವತ್ತು. ಏನು ಸಾರ್? ಹಾಂ, ಬೆಳಿಗ್ಗೆಯಿಂದ ನಮ್ಮಮ್ಮ ಹಾಕಿಲ್ಲ ಅಂತ ಡೈರೆಕ್ಟ್ ಒಳಗೆ ಬಂದ್ಬಿಟ್ಟವ್ರೆ. ಏನು ಬೇಕು? ಹಾಯ್ ಮಾಡು. ಹಾಯ್ ಮಾಡ್ಲಾ? ಇವನಿಗೆ ಇವಾಗ ಹಾಲೆಲ್ಲ ಹಾಕ್ತೀನಿ, ತಿಂತಾ ಇರ್ತಾನೆ. ಕುಡ್ದು ಅದು ಅವ್ನು ಟ್ರೀಟ್ ತಿಂದ್ಬಿಟ್ಟು ಹಾಲು ಕುಡಿಯುತ್ತಾನೆ ಇವನು. ಅಪ್ಪ ಚಿತ್ರಾನ್ನ ತಂದ್ಬಿಟ್ಟವ್ರೆ. ನಾನು ಪೂರಿ ಹೇಳಿದೆ, ಬಟ್ ಚಿತ್ರಾನ್ನ ತಂದಿಲ್ಲ. ಏನಾಗಲ್ಲ, ತಿಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ, ತಂದಿರೋ ತಿನ್ಬೇಕಲ್ಲ. ಇವನ್ನೆಲ್ಲ ಈಚೆನೇ ಹೋದವರ್ಯಾ, ಯಾಕೋ ಸೌಂಡಿಲ್ಲ, ಮಲ್ಗಿಲ್ಕೊಂಬಿಟ್ಟು. ಅವ್ರ್ಯಾ ಏನೇನೋ ತಲೆಗೆಲ್ಲ ಹಾಕೊಂಬಂದವನು, ಇಲ್ಲಿ ಗಾಯ ಮಾಡ್ಕೊಂಬಂದವನು ಎಲ್ಲೆಲ್ಲೋ ಯಾವುದೋ ಫೈಟಿಂಗ್ ಆಡೋಕೆ ಹೋಗೋನೆ. ಫೈಟಿಂಗಲ್ಲಿ ಗೆದ್ದವನೋ ಸೋತವನೋ ಗೊತ್ತಿಲ್ಲ. ಇವಾಗ ಅಂಗಡಿ ಹತ್ರ ಹೋಗ್ತೀನಿ. ಇಲ್ಲಿಂದ ಅಲ್ಲೊಂದು ಬೆಕ್ಕು ಹೋಗ್ತೈತೆ. ಆ ಬೆಕ್ಕಿಗೆ ಝೂಮ್ ಆಗ್ತಾವನು ಇಲ್ಲಿಂದನೇ ಫೈಟಿಂಗ್ ಆಡೋಕ್ಕೆ. ಈಗ ಸೈಲೆಂಟಾಗಿ ಕೂತ್ಕೊಂಡ. ಇಲ್ಲಾಂದ್ರೆ ಆಕಿ ಏನಾರು ಮಾಡಿರೋನು. ಹೋಯ್ ಫೈನಲಿ ತರ್ಸ್ಕೊಂಡು ಬಂತಿದ್ದು. ಮುಂಚೆ ಅಂದ್ಕೊಂಡಿದ್ನಲ್ಲ ಆ ಥರದ್ದು ಬೇಡ ಅಂತ, ಬಟ್ ಇವಾಗ ಪರ್ಫೆಕ್ಟ್ ಸೈಜಲ್ಲಿ ಪರ್ಫೆಕ್ಟ್ ಇವಾಗಿರಿ ಮ್ಯಾಗಿ ವ್ಲಾಗ್ ಕೂಡ ಆಗತ್ತೆ. ಒಳ್ಳೆ ಹೆಂಗೂ ಮಮ್ಮಿ ಇಲ್ಲಿದ್ದ ಪ್ರಕಾರ ಪ್ರಯುಕ್ತ ನಾನೇ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಸ್ಟ್ಯಾಂಡಲ್ಲಿ ಗೊತ್ತಾಗುತ್ತೆ ಸ್ಟೆಬಿಲಿಟಿ ಏನು ಅಂದ್ಕೊಂಡಂಗೆ ಪಕ್ಕ ಬಂದೈತೆ. ಅಲ್ಲೇ ಅನ್ಬಾಕ್ಸ್ ಮಾಡಿ ನೋಡಿದಾಯಿತು. ಚೆನ್ನಾಗೈತಿ, ಏನು ಡಿಫೆಕ್ಟ್ ಇಲ್ಲ. ಬ್ಯಾಗ್ ಈಗೆಲ್ಲ ಐತಿ ಇದಕ್ಕೆ. ಇವರು ನೋಡಿ, ಐಟಮ್ ಕ್ವಾಲಿಟಿ ಚೆನ್ನಾಗೈತೆ. ಲಾಸ್ಟ್ ಟೈಮ್ ತರ್ಸಿದ್ದು ಚೆನ್ನಾಗಿರಲಿಲ್ಲ ಕ್ವಾಲಿಟಿ, ಬಟ್ ಇದು ಕ್ವಾಲಿಟಿ ಎಲ್ಲ ಚೆನ್ನಾಗೈತೆ. ಕ್ವಾಲಿಟಿ ವೈಸ್ ಹೋಲ್ಡರ್ ಚೆನ್ನಾಗೈತೆ. ಸ್ಟ್ಯಾಂಡು ಸ್ಟೀಲ್ದು ಅನಿಸುತ್ತೆ. ಫುಲ್ಲು ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿ ಬಂದೈತೆ. ಇದ್ರ ಬಗ್ಗೆ ಏನು ಕಂಪ್ಲೇಂಟ್ಸ್ ಇಲ್ಲ. ಮೆಜರಿಂಗ್ದಲ್ಲೂ ಪಕ್ಕ ಐತೆ, ಮೆಜರಿಂಗ್ ಎಲ್ಲೆಲ್ಲಿ ಏನೇನು ಅಂತ. ಇವಾಗ ಇದು ಒಂಥರ ಇಷ್ಟ ಆಯಿತು. ಅದು ಲಾಸ್ಟ್ ಟೈಮ್ ತರಿಸಿದ್ನಲ್ಲ, ಅದು ಯಾಕೋ ನನಗೆ ಇಷ್ಟ ಆಗಿರಲಿಲ್ಲ. ಬಟ್ ಇದು ತುಂಬ ಚೆನ್ನಾಗಿರೋದ್ರಿಂದ ತರಿಸ್ಕೊಂಡಿದ್ದೀನಿ. ಸ್ಟ್ರೈಟ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮ್ಗೆ. ಮಾಡ್ತಾ ಇರೋದು ನೋಡಿ, ಇದು ಸ್ಟ್ಯಾಂಡ್ ಇಷ್ಟು ಹೈಟ್ ಐತೆ. ನನಗೆ ಮುಂಚೆ ಇದ್ದಿದ್ದು ಎಷ್ಟು ಹೇಳಿ ಇಷ್ಟೇ ಹಿಂಗೆ ನೋಡಬೇಕಿತ್ತು ಕ್ಯಾಮ್ರಾನ. ಬಟ್ ಇವಾಗ ಏನಿಲ್ಲ. ಇವಾಗ ಈ ಲೆವೆಲಲ್ಲಿ ಇಟ್ರೂ ಕಾಣುತ್ತೆ, ಯಾವ ಲೆವೆಲಲ್ಲಿ ಇಟ್ರೂ ಪರ್ಫೆಕ್ಟಾಗಿ ಐತಿ. ಇವಾಗ ನೋಡಿ ಎಷ್ಟು ಉದ್ದ ಐತಿದು. ಈ ಥರ ಬೇಕಿದ್ದು. ಬಟ್ ಫೈನಲಿ ಅಂತೂ ಇಂಥದ್ದೇ ತರಿಸಿರೋದು. ಇದು ನೋಡಿ, ಇದೆಲ್ಲ ಲೂಸ್ ಇದೆ, ಅದು ಲೂಸ್ ಇರಲಿಲ್ಲ. ಇದು ಸಿಸ್ಟಮ್ ಎಲ್ಲ ಚೆನ್ನಾಗಿ ಕೊಟ್ಟರೆ ಕ್ಲಿಪ್ ಓಪನ್ ಮಾಡೋಕ್ಕೆಲ್ಲ ಪರ್ಫೆಕ್ಟಾಗೈತೆ. ಮೆಜರಿಂಗ್ ಲೆವೆಲ್ಲು ಸೆಂಟ್ರಲ್ ಇದ್ದರೆ ಕರೆಕ್ಟಾಗಿ ಸೆಂಟ್ರಲ್ ತೋರಿಸುತ್ತೆ. ಏನಂತ ಬೇಜಾರೇ ಇಲ್ಲ. ಇದರಲ್ಲಿ ಇವಾಗ ಮ್ಯಾಗಿ ವ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ. ಗೈಸ್ ಇವಾಗ ಪಾತ್ರೆಗೆ ನೀರು ಹಾಕ್ಬಿಟ್ಟು ಫಾಸ್ಟಾಗಿ ಮ್ಯಾಗಿ ಮಾಡೋಣ. 2 ಮಿನಿಟ್ಸ್ ಮ್ಯಾಗಿನ 10 ಮಿನಿಟ್ಸಲ್ಲಿ ಮಾಡಬೇಕು. ಆವಾಗಲೇ ಅದಕ್ಕೊಂದು ಟೇಸ್ಟ್, ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಅದು ಪ್ಯಾಕೆಟ್ ಎಲ್ಲ ಈಚೆ ಐತೆ. ಮ್ಯಾಗಿ ತಂದಿದ್ದಾಯ್ತು.
ಫಾಸ್ಟಾಗಿ ಈಗ ಇದಕ್ಕೆ ನೀರು ಹಿಡಿದ್ಬಿಟ್ಟು ಮಾಡಿಬಿಡೋಣ ಮ್ಯಾಗಿ ಇಲ್ಲ ಅಂದರೆ ತುಂಬ ಹೊಟ್ಟೆ ಹಸಿತಾಯ್ತು ಬೆಳಗ್ಗೆಯಿಂದ. ನೀರು ಇಟ್ಟಿದ್ದಾಯಿತು, ಪ್ಯಾಕೆಟ್ ತಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಮ್ಯಾಗಿ ಮಾಡೋದು ನೋಡೇ ಇರ್ತೀರ. ಅವಾಗ ಅಲ್ಲಿ ರೂಮಲ್ಲಿ ಇದ್ದಾಗ ಒಂದು ಟೈಮ್ ಮಾಡಿದ್ದೆ ಮ್ಯಾಗಿನ. ಅದು ಬಿಟ್ಟರೆ ಇವಾಗ ಮನೇಲಿ ತುಂಬ ದಿನ ಆಯ್ತಲ್ಲ ಕಾಲೇಜ್ಗೆ ಹೋಗಿ. ಇದನ್ನು ಹಂಗೆ ತಿಂದರೂ ಚೆನ್ನಾಗಿರುತ್ತೆ. ಈ ಪ್ಯಾಕೆಟ್ಸ್ನೆಲ್ಲ ಈಚೆ ಕಸಕ್ಕೆ ಹಾಕ್ಬಿಡ್ತೀನಿ. ಇವಾಗ ಆಗ್ತಾ ಇರೋವರೆಗೂ ಆಗಾದ್ಮೇಲೆ ಸಿಗ್ತೀನಿ ನಿಮಗೆ. ಆಗೋವರೆಗೂ ಏನಿಲ್ಲ, ಮಧ್ಯದಲ್ಲಿ ಯಾವಾಗಾದರೂ ಫುಲ್ ಎಲ್ಲ ಆದಮೇಲೆ ಸಿಗ್ತೀನಿ ನಾನು ನಿಮಗೆ. A few minutes later. ಬರೀ ಮ್ಯಾಗಿ ಮಾಡೋಕ್ಕೆ ಅಂತ ಹೋದೆ, ಕಾರ್ನು ಸಿಕ್ತಲ್ಲ ಈಗ, ಜೊತೆಗೆ ಕಾರ್ನ್ ಮ್ಯಾಗಿ ಆಗೋಯ್ತು. ಕಾರ್ನ್ ಪ್ಲೇಸ್ ಮ್ಯಾಗಿ, ಕಾರ್ನ್ ಮ್ಯಾಗಿ ಇಲ್ಲ ಅಂದಿದ್ರೆ ಬರೀ ಇದಾಗೋದು. ಇವಾಗ ಎರಡು ಸೇರಿರೋದ್ರಿಂದ ಕಾರ್ನ್ ಮ್ಯಾಗಿ ಆಗೋಗೈತಿ. ಏನು ಮಾಡೋಂಗಿಲ್ಲ, ಇವಾಗ ತಿನ್ಬೇಕಷ್ಟೇ. 2000 years later. ಇವಾಗೆಲ್ಲ ಐಟಮ್ ಎತ್ತಿಟ್ಟಿದ್ದಾಯಿತು. ಇವಾಗ ಏನಿಲ್ಲ, ಬರೀ ಕ್ಲೋಸಿಂಗ್ ಅಷ್ಟೇ. ಫುಲ್ ಎಲ್ಲ ಎತ್ತಿಟ್ಟಿದ್ದಾಯಿತು. ಲೈಟ್ಸ್ ಆಫ್ ಮಾಡಿಬಿಟ್ಟು ಮನೆಗೆ ಹೋಗ್ಬೇಕಷ್ಟೇ. ಮಮ್ಮಿ ಇನ್ನೂ ಬಂದಿಲ್ಲ. ಮಮ್ಮಿ ಇನ್ನೂ ತುಂಬ ಲೇಟ್ ಅಂದ್ರಲ್ಲ, ಅದಕ್ಕೋಸ್ಕರ ಹೊರಟಿದ್ದೀನಿ. ಇದು ಲೈಟ್ ಆಫ್ ಮಾಡಿಬಿಟ್ಟು ಹೋಗ್ತೀನಿ. ಇನ್ನೇನು ಕೆಲಸ ಇಲ್ಲ ಇವಾಗ. ಡ್ಯಾಡಿ ಈಚೆ ಅವರೇ, ಮಮ್ಮಿ ಇನ್ನೂ ಲೇಟ್ ಬರೋದು ಅಂದಿದ್ದಕ್ಕೆ ನಾನು ಹೊರಟಿದ್ದೀನಿ ಮನೆ ಹತ್ರ. ಗೈಸ್ ಇವಾಗ ಮನೆಗೆ ಬಂದೆ. ಈಗ ಜಸ್ಟ್ ಟಿ ವಿ ಆನ್ ಮಾಡಿದ್ದೀನಿ. ನಾನು ಅಮ್ಮಂಗೆ ಫೋನ್ ಮಾಡಿದ್ದೆ, ಇನ್ನೂ ಲೇಟ್ ಬರೋದಂದ್ರಲ್ಲ, ಅದಕ್ಕೋಸ್ಕರನೇ ಏನೂ ಇಲ್ಲ. ಈಗ ಜಸ್ಟ್ ಟಿ ವಿ ಆನ್ ಮಾಡಿದೆ. ಟಿ ವಿ ಯಾಕೋ ಲೇಟಾಗಿ ಆನ್ ಆಗ್ತಾಯಿದೆ. ಬೆಳಗ್ಗೆ ಟಿ ವಿ ಆನೇ ಆಗಿ ರನ್ನೇ ಆಗಿಲ್ವಲ್ಲ, ಇಲ್ಲ ಮಧ್ಯಾಹ್ನ ಬಂದಿದ್ದೆಲ್ಲ ರನ್ ಮಾಡಿದ್ದೆ. ಹೋಗ್ತಾಯಿದೆ, ಇನ್ನೂ ಬರೋದು ಲೇಟ್ ಆಗುತ್ತೆ. ಅಡುಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಂದ್ಬಿಟ್ಟು ನೋಡ್ಬೇಕು ಏನು ಮಾಡ್ತಾರೆ ಅಂತ. ನಾನೇ ಏನಾದರೂ ಇದ್ದರೆ ತಿನ್ನಬೇಕು, ಏನೂ ಇಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ನೀರು ಕುಡ್ಕೊಂಡು ಸುಮ್ಮನಾಗನವ್ರು ಬರೋರ್ಗು ಅಷ್ಟೇ. ಗೈಸ್ ಇವಾಗ ಜಸ್ಟ್ ಊಟ ಮುಗಿತು. ಎಡಿಟ್ ಮಾಡಿಬಿಟ್ಟು ಮಲ್ಗೋಕ್ಕೆ ಅಂತ ಬಂದೆ. ಆಲೇ 10:30 ಆಗಿದೆ. ಇವಾಗ ತುಂಬ ಟೈಮ್ ಇಲ್ಲ ಇವಾಗ ಎಡಿಟ್ ಮಾಡೋಕ್ಕೆ. ಎಡಿಟ್ ಮಾಡಿ ಮಲ್ಗೋ ಅಷ್ಟರಲ್ಲಿ 12 ಆಗ್ತಾಯಿದೆ. ಡೈಲಿ ನಿದ್ದೆ ಕಂಪ್ಲೀಟ್ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ಫಾಸ್ಟಾಗಿ ಎಡಿಟ್ ಮಾಡಿಬಿಟ್ಟು ಮಲ್ಕೋತೀನಿ. ಫಾಸ್ಟಾಗಿ ಎಡಿಟ್ ಮಾಡೋಕ್ಕೋದ್ರೆ ಎಡಿಟ್ ಖರಾಬ್ ಆಗಿಬಿಡುತ್ತೆ. ಬಟ್ ಎಡಿಟ್ ಪರ್ಫೆಕ್ಟಾಗಿರಬೇಕು. ಎಡಿಟ್ ಶುಡ್ ಬಿ ಇಂಪಾರ್ಟೆಂಟ್ ನನಗೀಗ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.